ಓಂ ಅನ್ನಪೂರ್ಣೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಅನ್ನವನ್ನು ಅನ್ನಾದ್ಭವಂತಿ ಭೂತಾನಿ ಅಂತ ನಾವು ಕರಿತೀವಿ. ನಮ್ಮ ದೇಹಕ್ಕೆ, ನಮ್ಮ ಶಕ್ತಿಗೆ, ನಮ್ಮ ಪ್ರಾಣಕ್ಕೆ ಎಲ್ಲಕ್ಕೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥದ್ದೇ ಅನ್ನ. ಆದರೆ ನಮ್ಮಲ್ಲಿ ಏನಾಗುತ್ತೆ, ಶಾಸ್ತ್ರಗಳಲ್ಲಿ, ಇತಿಹಾಸದಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ ಅನ್ನವನ್ನು ಅಥವಾ ಅಕ್ಕಿಯ ಪಾತ್ರೆ ಇರ್ಬೋದು, ಅನ್ನದ ಪಾತ್ರೆ ಇರ್ಬೋದು, ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಪಾತ್ರೆ ಇರ್ಬೋದು, ಅಥವಾ ಕುಕ್ಕರ್ ಇರ್ಬೋದು, ಯಾವುದೇ ನೀವು ಉಪಯೋಗಿಸ್ತಕ್ಕಂಥದ್ದು ಅಡುಗೆಗೋಸ್ಕರ ಏನು ಉಪಯೋಗಿಸ್ತೀರಾ ಆ ಮನೆಯಲ್ಲಿ ಇನ್ನೂ ಹೆಚ್ಚು ಅನ್ನ ಸಿಗಬೇಕು, ಎಲ್ರಿಗೂ ಆಹಾರದ ಕೊರತೆ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಒಂದು ಶಾಸ್ತ್ರದಲ್ಲಿ ಒಂದು ಪದ್ಧತಿ ಇರುತ್ತೆ. ನೀವು ಅಕ್ಕಿಯನ್ನು ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀರ, ಪ್ರತಿನಿತ್ಯ ಅಕ್ಕಿಯನ್ನು ತೊಗೊಂಡು ಅನ್ನ ಮಾಡೋಕ್ಕೆ ಹೋಗ್ತಾ ಇರ್ತೀರ. ಆದರೆ ಆ ಅಕ್ಕಿಯ ಪಾತ್ರೆ ಅಥವಾ ಆ ಬಾಕ್ಸ್ ಏನಿರುತ್ತೆ, ಆ ಬಾಕ್ಸಿನಲ್ಲಿ ಅಕ್ಕಿ ಪೂರ್ತಿ ಆಗೋ ತನಕ ನೀವು ಅದನ್ನು ಏನು ಉಪಯೋಗಿಸಬಾರ್ದು. ಆ ಬಾಕ್ಸಲ್ಲಿ ನೀವು ಅಕ್ಕಿ ಸ್ವಲ್ಪ ಇದ್ದಾಗಲೇ ಬೇರೆ ತಂದು ಅದಕ್ಕೆ ನೀವು ಹಾಕ್ಕೋಬೇಕು. ಪೂರ್ತಿಯಾಗಿ ಇರೋ ಅಕ್ಕಿನೆಲ್ಲ ತಗೊಂಡಾಗ ಅನ್ನಪೂರ್ಣೇಶ್ವರಿಯ ಅವಕೃಪೆಗೆ ಪಾತ್ರರಾಗ್ತೀರ. ಆ ತಾಯಿ ಅಕ್ಕಿಯ ಮುಖೇನ ಆ ಮನೆಯಲ್ಲಿ ಕುಳಿತಿರ್ತಾಳೆ, ನಾನು ಇಲ್ಲಿದ್ದೀನಿ ಅಂದರೆ ಅದು ಡಬಲ್ ಆಗಬೇಕು, ಅದಕ್ಕೆ ತಂದು ಮತ್ತೆ ಸುರ್ಕೋಬೇಕೇ ಹೊರತು ಆ ಬಾಕ್ಸನ್ನು ಪೂರ್ತಿಯಾಗಿ ಅದನ್ನು ಬಗ್ಗಿಸಿ ಆ ಅಕ್ಕಿಯನ್ನು ಸಂಪೂರ್ಣವಾಗಿ ತಗೊಳ್ಳೋದ್ರಿಂದ ಆ ಮನೆಯಲ್ಲಿ ಸ್ವಲ್ಪ ಅನ್ನದ ಕೊರತೆ ಆಗ್ತಕ್ಕಂಥದ್ದು, ಆರೋಗ್ಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು. ನಾವೆಲ್ಲೋ ಹೇಳ್ತೀವಿ, ಒಂದು ಪದವನ್ನು ಉಪಯೋಗಿಸೋಕೆ ಹೋಗ್ತೀವಿ, ಸ್ವಲ್ಪ ದಾರಿದ್ರ್ಯ ಕೂಡ ನಮಗೆ ಬರ್ತಕ್ಕಂಥ ಸಾಧ್ಯತೆ ಇರುವ ಒಂದು ಲಕ್ಷಣಗಳು ಕೂಡ ಇರ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಅಕ್ಕಿಯ ಪಾತ್ರೆ ಅಥವಾ ಆ ಬಾಕ್ಸ್ ಏನಿರುತ್ತೆ, ಅಕ್ಕಿ ಇಟ್ಕೊಂಡೋದನ್ನು ಖಾಲಿ ಆಗಬಾರ್ದು, ಅದಕ್ಕೆ ಮೂಟೆಗಳು ಇಟ್ಕೊಂಡಿರೋರು, ಮೂಟೆಗಳಲ್ಲಿ ತೆಗಿತಾ ಇದ್ದಂಗೆ ಇನ್ನೊಂದು ಮೂಟೆ ಇಟ್ಕೊಂಡಿರೋರು. ಇತ್ತೀಚೆಗೆ ನಾವೇನು ಮಾಡ್ತೀವಿ, ನಮ್ಮ ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಒಂದು ಬಾಕ್ಸ್ಗೆ 10 kg 25 kg ಅಥವಾ ತಂದು ಹಾಕ್ಕೊಂಡಿರ್ತೀವಿ. ಅದನ್ನು ಪೂರ್ತಿ ಆಗೋದಾಗ ನಾವು ಹೇಳಕ್ಕೆ ಹೋಗ್ತೀವಿ, ಹಾಗೆ ಮಾಡಬಾರ್ದು. ಸ್ವಲ್ಪ ಇದ್ದಾಗಲೇ ತಂದು ಅದಕ್ಕೆ ಸುರ್ಕೊಂಡಾಗ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಅಡುಗೆ ಮಾಡ್ತೀವಿ, ಆಹಾರ ಮಾಡ್ತೀವಿ, ಅನ್ನವನ್ನು ಮಾಡ್ತೀವಿ, ಎಲ್ರಿಗೂ ಬಡಿಸ್ತೀವಿ. ಆ ಅನ್ನದ ಆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಆದರೂ ಅನ್ನ ಇಟ್ಟಿದ್ದರೆ ಒಳ್ಳೆಯದು. ಈಗ ರಾತ್ರಿ ಅಂತೂ ನಾವು ಹೇಳ್ತಾ ಇರ್ತೀವಿ, ರಾತ್ರಿಯ ಸಮಯದಲ್ಲಿ ಅನ್ನವನ್ನು ಆ ಪಾತ್ರೆಯಲ್ಲಿ ಇಟ್ಟಾಗ ಅದಕ್ಕೆ ಅಲ್ಲಿರ್ತಕ್ಕಂಥ ಯಾವುದೋ ಒಂದು ವಿಶೇಷವಾದ ಒಂದು ಆವಾಹನೆ ಕೂಡ ಆಗುತ್ತೆ ಅಂತ ಕೂಡ ನಾವು ಹೇಳ್ತೀವಿ. ಹಾಗಾಗಿ ಅದನ್ನು ಇಟ್ಟಿದ್ದು ಅದನ್ನು ತೊಳೆಯೋಕ್ಕೆ ಹೋದಾಗ ಆ ಅನ್ನ ಎಲ್ಲೋ ಒಂದು ಕಡೆ ಸಣ್ಣ ಇರುವೆಗಳಿಗೋ, ಚಿಕ್ಕ ಪುಟ್ಟ ಏನೋ ಪ್ರಾಣಿಗಳಿಗೋ ಎಲ್ಲೋ ಒಂದು ಕಡೆ ಅದು ಆಹಾರ ಆಗೇ ಆಗುತ್ತೆ, ಅಥವಾ ನಾಯಿಗಳಿಗೋ ಹಾಗೇ ಆಗುತ್ತೆ. ಹಾಗಾಗಿ ಅಡುಗೆ ಮಾಡ್ತಕ್ಕಂಥ ಅನ್ನದ ಪಾತ್ರೆ ಕೂಡ ಖಾಲಿ ಆಗಬಾರ್ದು, ಅಕ್ಕಿಯನ್ನು ಇಟ್ಕೊಂಡಿರ್ತಕ್ಕಂಥ ಆ ಬಾಕ್ಸಲ್ಲೂ ಕೂಡ ಖಾಲಿ ಆಗಬಾರ್ದು. ಇದರಿಂದ ಸಣ್ಣ ಪುಟ್ಟ ದೋಷಗಳು ಕೂಡ ಏರ್ಪಡುತ್ತೆ. ಪ್ರತಿಯೊಂದು ಕೂಡ ನಂಬಿಕೆ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.